ಹೇಗೆ ಹೋಗ್ಬೇಕು? ಇದೇ ಸರ್ ಸಾಲಿಗ್ರಾಮ. ಯಾರ ಮನೆಗೆ ಹೋಗ್ಬೇಕು? ಅಪ್ಪಾಜಿ ಗೌಡ್ರ, ಸದಾಶಿವರಾಯರ, ಗೋಪಾಲ್ ರಾಯರ? ಯಾರ ಮನೆಗೂ ಅಲ್ಲ ಸ್ವಾಮಿ, ವಿವೇಕ್ ನಗರಕ್ಕೆ ಹೋಗ್ಬೇಕು. ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಅನ್ನಿ. ಅದಪ್ಪ ಬೆರಳು ತೋರಿಸ್ತೀರಾ, ಹಸ್ತಾನೆ ನಂಬ್ತಿರಲ್ರಿ ಸ್ವಾಮಿ. ನಿಮ್ ಹೆಸರೇನ? ತಂಬೂರಿ ಅಂತ ಸಾ. ತಂಬೂರಿನ? ಬಲೆ 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 ಬಲೆ. ನಿಮ್ ಅಣ್ಣ ತಮ್ಮಂದಿರು ಯಾರಾದ್ರು ಮೃದಂಗ ತಬಲಾ ಅಂತಿದಾರ? ಯಾರು ಇಲ್ಲ ಸ್ವಾಮಿ. ನನಗ್ ಮಕ್ಳಾದ್ರೆ ಪಿಟೀಲು ಹಾರ್ಮೋನಿಯಂ ಅಂತ ಹೆಸರಿಡ್ತೀರಾ? ಯಾಕಿಡ್ಬಾರ್ದು? ಹುಚ್ಚಯ್ಯ, ತಿಪ್ಪಯ್ಯ, ಗುಂಡಪ್ಪ, ಕಲ್ಲಪ್ಪ ಅನ್ನೋ ಹೆಸರಿಗಿಂತ ಪಿಟೀಲು ಹಾರ್ಮೋನಿಯಂ ಅನ್ನೋ ಹೆಸರು ಚೆನ್ನಾಗಿರಲ್ವಾ ಸಾ? ಸಾಕ್ 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 ಸಾಕು ಮಿಸ್ಟರ್ ತಂಬೂರಿ. ಆ? ಮೊದಲು ವಿವೇಕ್ ನಗರಕ್ಕೆ ಯಾವ ಕಡೆ ಹೋಗ್ಬೇಕು ಅದನ್ನ ಹೇಳಿ. ಇದೇ ದಾರಿ, ನೇರ ಹೋದ್ರೆ ಫ್ಯಾಕ್ಟ್ರಿ ಇರ್ತೀರಾ ಸಾ. ಹಾ, ನಮ್ಮ ಅಂಗಡಿ ಶಾಪ್ ಹತ್ರ ಬಂದು ತಂಬೂರಿ ಯಾರು ಅಂತ ಕೇಳಿ, ಯಾರ್ ಬೇಕಾದ್ರೂ ಹೇಳ್ತಾರೆ. ಬರ್ಲಾ ಸಾ? ಹಾ. ಆಫೀಸ್ ರೂಮ್ ಯಾವ ಕಡೆ ಇದೆ? ಮೇಲಕ್ಕೆ ಹೋಗಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. Yes, what can I do for you? ಮಿಸ್ಟರ್ ಮೋಹನ್ ರಾವ್ ಮೀಟ್ ಮಾಡ್ಬೇಕಾಯ್ತಲ್ಲ? Just a minute. Sir, ಮೋಹನ್ ರಾವ್ ಅವ್ರನ್ನ ಮೀಟ್ ಮಾಡಕ್ಕೆ 3 ಜನ ಬಂದಿದ್ದಾರೆ. ಓಕೆ ಸರ್. ನೋಡಿ, ಒಳಗೆ ಪುರುಷೋತ್ತಮ್ ರಾವ್ ಅಂತ ಅವ್ರ PA ಇದ್ದಾರೆ, ಅವ್ರನ್ನ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನೀವ್ ಯಾವ ಸೆಂಟ್ ಉಪಯೋಗಿಸ್ತೀರಾ? Better mind your own business. ನೀವು ತುಂಬಾ ಶಾರ್ಟ್ ಟೆಂಪರ್ ಅಂತ ಕಾಣುತ್ತೆ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಏ ಬಾಲು, ಬಾರು. ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಏನಾಗ್ಬೇಕಾಗಿತ್ತು? ನಾನು ಶಿವರಾಜ್. ಗುರುರಾಜ್. ನಾನು ಬಾಲರಾಜ್ ಸರ್. ಓಹೋ, 3 ಜನ ರಾಜರು ಒಟ್ಟಿಗೆ? ಹೌದು, ನಾವು 3 ಜನ ಬೆಂಗಳೂರಿಂದ ಬಂದಿದ್ವಿ. ಮಿಸ್ಟರ್ ಮೋಹನ್ ಅವ್ರನ್ನ ಪರ್ಸನಲ್ ನೋಡ್ಬೇಕಾಯ್ತು. ಪರ್ಸನಲ್? ಯಾಕೆ? ಹೋಮ್ ಮಿನಿಸ್ಟ್ರಿ ಲೆಟರ್ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟ್ರು ಮೋಹನ್ ರಾಯರು ಡೆಲ್ಲಿಲಿ, ನಾನು ಇಲ್ಲಿ. ಅವ್ರು ಬರೋದಕ್ಕೆ 5-6 ದಿವಸ ಆಗುತ್ತೆ. ಇದು ನಿಮ್ಮ ಹತ್ರನೇ ಇರ್ಲಿ. ಒಂದ್ ಕೆಲಸ ಮಾಡೋಣ, ಈಗ ನಮ್ಮ ಮ್ಯಾನೇಜರ್ ನೋಡೋಣ ಬನ್ನಿ. ಸರ್, ಈ 3 ಜನ ಬೆಂಗಳೂರಿಂದ ಬಂದಿದ್ದಾರೆ, ಯಜಮಾನರು ನೋಡ್ಬೇಕಂತೆ. ಏನು ವಿಷಯ? ಕೆಲ್ಸಕ್ಕೋಸ್ಕರ ಬಂದಿದ್ದೀವಿ ಸರ್. ಫ್ಯಾಕ್ಟ್ರಿ ಭಾಗದಲ್ಲಿ ನೋ ವೇಕೆನ್ಸಿ ಅಂತ ಬೋರ್ಡ್ ಹಾಕಿದ್ದೀವಿ, ನೋಡ್ಲಿಲ್ವಾ? ಹೋಮ್ ಮಿನಿಸ್ಟ್ರಿ ಕಾಗದಾನ ಕೊಟ್ಟು ಮೋಹನ್ ರಾವ್ ಕೈಲಿ ಕೊಡಿ, ಕೆಲಸ ಇಲ್ಲದೆ ಹೋದ್ರು ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂದ್ರು. ಹೋಮ್ ಮಿನಿಸ್ಟ್ರಾ? ನಮ್ ಗೃಹ ಮಂತ್ರಿಗಳು ನಿಮ್ಗೆ ತುಂಬಾ ಪರಿಚಯನಾ? ನಮ್ ತಂದೆನವ್ರು ಕ್ಲಾಸ್ಮೇಟ್ಸ್, ನಮ್ ಚಿಕ್ಕಪ್ಪನವ್ರು ರೂಮ್ ಮೇಟ್ಸ್, ಅವ್ರ ಮಗನ ನಾನು ರೋಡ್ ಮೇಟ್ಸ್. ತುಂಬಾ ಸಂತೋಷ. ಮೋಹನ್ ರಾವ್ ಡೆಲ್ಲಿಗೆ ಹೋಗಿದ್ದಾರೆ, ಬರೋದು ಇನ್ನೂ 1 ವಾರ ಆಗತ್ತೆ. ಅಲ್ಲಿ ತನಕ ಅವ್ರು ಎಲ್ಲಿರ್ತಾರೆ? ಇಳ್ಕೊಳಕ್ಕೆ ಜಾಗದಲ್ಲಿ ಒಂದು ಹೋಟ್ಲು ಇಲ್ವಲ್ಲ? ಹೌದು, ಪಾಪ ಹುಡುಗರು 4 ದಿವಸ ಬೇಕಾದ್ರೆ ನಮ್ಮನೇಲೆ ಇರ್ಲಿ ಸರ್. ನಿಮ್ಗೆ ಯಾಕೆ ತೊಂದ್ರೆ? ನಿಮ್ ಮನೆ ಬೇರೆ ಚಿಕ್ಕದು, ನಮ್ಮ ಅತಿಥಿಗಳಾಗಿ ನಮ್ಮಲ್ಲೇ ಇರ್ತಾರೆ ಬಿಡಿ. ಸರ್, ಇವನ್ ಕರ್ಕೊಂಡೋಗಿ ನಮ್ಮ ಮನೆ ಬಿಟ್ಬಿಟ್ ಬಾ. ಸರಿ ಸರ್. ಮ್ಯಾನೇಜರ್ ಸಾಹೇಬ್ರು ಹೇಳಿದ್ರು ಈ 3 ಜನನ್ನು ಮನೆ ಕರ್ಕೊಂಡು ಹೋಗಿ ಬಿಟ್ಬಾ ಅಂತ ಹೇಳಿದ್ರು. ಅಷ್ಟೇ ತಾನೆ? ನನ್ಗಾಗ್ಲೇ ಫೋನ್ ಮಾಡಿ ಹೇಳಿದ್ರು. ಬನ್ನಿ. ಇದೇ ನಿಮ್ ರೂಮ್. ನಿಮ್ಗೇನಾದ್ರೂ ಬೇಕಾದ್ರೆ ಸರಸ್ವತಿ ಅಂತ ಕರೀರಿ, ಬಂದ್ಬಿಡ್ತೀನಿ.
ನಾಗರಾಜ್, ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಗೋಪಾಲ್ ಅವ್ರ ಗೆಸ್ಟ್ ಬಂದಿದೀವಿ. ಸರಿ 5-6 ದಿವಸ ಈ ಮನೇಲಿ ಇರ್ತೀವಿ. ಇರಿ. ನೀವ್ಯಾರಂತ ಹೇಳಿಲ್ವಲ್ಲ? ನಾನು ಗೋಪಾಲ್ ರಾವ್ ತಂಗಿ. ನನ್ನ ಹೆಸರು ದೇವಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಸಾಕಾ? ನೀವು ಮಾತಾಡ್ತಾ ಇದ್ರೆ ಸಾಕು ಅನ್ನೋನು ಮುಟ್ಟಾಳ. ಪ್ಲೀಸ್ ಕಂಟಿನ್ಯೂ. ಮೊದ್ಲು ನೇತಾಡೋದ್ ಬಿಟ್ಟು ಕೆಳಗ್ ಬನ್ನಿ, ಆಮೇಲೆ ಮಾತಾಡೋಣ. ನಿಮ್ ಸಹಾಯ ಇಲ್ದೆ ನಾನು ಈ ಭೂಮಿ ಲ್ಯಾಂಡ್ ಆಗಕ್ ಸಾಧ್ಯನೇ ಇಲ್ಲ. ಆಹಾ, ನಳಪಾಕ ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದನ್ನ ಯಾರಿಂದ ಕಲ್ಕೊಂಡ್ರಿ? ಇದೆಲ್ಲ ಕಳಿಬೇಕೇನ? ಹಕ್ಕಿಗೆ ಹಾರೋದ್ ಹೇಳ್ಕೊಡ್ತಾರ, ಕೋಗಿಲಿಗೆ ಹಾಡೋದ್ ಹೇಳ್ಕೊಡ್ತಾರ. ಹೆಂಗಸರಿಗಿದ ಸಹಜವಾದ ಗುಣ. ಒಟ್ನಲ್ಲಿ ನಿಮ್ ಅಭಿಪ್ರಾಯ ಅಡ್ಗೆ ಮಾಡೋಕೆ ಹೆಂಗಸ್ರಿರೋದು ಅಂತನಾ? ಎಲ್ಲಾದ್ರೂ ಉಂಟಾ? ರುಚಿಯಾದ ಅಡಿಗೆ ನಳಪಾಕ ಅಂತಾರೆ ಹೊರತು ದಮಯಂತಿ ಪಾಕನಲ್ಲ. ಕರೆಕ್ಟ್. ಅಡಿಗೆ ಮಾಡೋದು ಗಂಡಸ ಕೆಲ್ಸ. ಶುದ್ಧ ಅಡಿಗೆ ಒಂದು ಬುದ್ಧಿ ಒಂದು. ತಪ್ಪೇನೋ ಬಂತು? ಮನೇಲಿ ಈ ದೇವಿ ಅಂತ ಹುಡುಗಿದ್ರೆ ಆ ಅಡಿಗೆ ಏನಾದ್ರೂ ತಪ್ಪಿಲ್ಲ. ಬೈತು ಬೈ ದೇವಿ, ನೀವು ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ವರ್ಷ ಅಲ್ಲ, ದಿವಸ. ರಜೆಗ್ ಬಂದಿದ್ದೀನಿ. ಹಾಗಾದ್ರೆ ನೀವ್ ಎಲ್ಲಿದ್ದೀರಾ? ಮಂಗಳೂರು ಕಾಲೇಜ್ ಹಾಸ್ಟೆಲಲ್ಲಿ 1 ತಿಂಗಳು ರಜೆ ಇತ್ತು. ಜಾಲಿಯಾಗಿರೋಣ ಅಂತ ಬಂದಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಜಾಲಿಯಾಗಿರೋಕೆ ಇದು ತುಂಬಾ ಒಳ್ಳೆ ಸ್ಥಳ. ನನ್ನೇ ನೋಡ್ತಾ ಇದ್ದೀರಲ್ಲ, ಊಟ ಮಾಡಿ. ಸಾರಿ, ನಿಮ್ಮ ನೋಡ್ತಾ ಇದ್ರೆ ಊಟ ತಿಂಡಿ ಎಲ್ಲ ಮರ್ತೋಗುತ್ತೆ. ಹಲೋ. ಹಲೋ ಸರ್. ಎಲ್ಲ ಅನುಕೂಲವಾಗಿದೆ ತಾನೆ? ಓಹೋ, ಮರಳುಗಾಡ್ಲಿ ಓಎಸ್ಎಸ್ ಸಿಗ್ದಾಗಿದೆ ಸರ್. ನಮ್ಗೆ ಮನೆ. ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ನಾ ಆಗ್ಲೇ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಓಕೆ, ಗುಡ್ ನೈಟ್. ರೈಟ್ ಸರ್. ಏನ್ ಸಮಾಚಾರ? ಶಿವರಾಜನ್ ಮಾತಿನ ವರ್ಷನೆ ಹೊಸ್ತಾಗಿದೆಯಲ್ಲ. ಎಲ್ಲ ದೇವಿ ಮಹಾತ್ಮೆ. ಆಹಾ, ಅಚ್ಚುಕಟ್ಟ ಊಟ ಹಾಕಿದ್ರಿ, ಈಗ ಅಪ್ಪಟೋದು ಹಾಕೊಡ್ತೀರಾ? ಕೊಡಿ ಕೊಡಿ. ಈ ನನ್ ಮಗನ್ ಕುಡಿಯಕ್ಕೆ ತಿನ್ನಕ್ಕೆ ಫುಲ್ ಸ್ಟಾಪ್ ಇಲ್ಲ. ಹೌದು, ಅತ್ತೆ ಮೇಲೆ ಅಳಿನ ಉಪಚಾರ ಮಾಡೋಕ್ ಮಾಡ್ತಿದ್ರಲ್ಲ. ನೀವ್ ಹೀಗೆ ಸಪ್ಲೈ ಮಾಡ್ತಿದ್ರೆ ಖಂಡಿತ ನೀವು ಕುತ್ಕೆಡ್ದು ಆಚೆ ದಬ್ಬಿದ್ರು ನಾವ್ ಈ ಮನೆ ಬಿಟ್ಟು ಹೋಗೋದಿಲ್ಲ. ಈಗ ನಿಮ್ಮನ್ ಯಾರು ಹೋಗಿ ಎಂದವರು? ನೀವು ಕೊಟ್ಟ ಹಾಲು ಹೇಗೋ ನಿಮ್ ಮನಸ್ಸು ಹಾಗೆ. ಕಾಟ್ನಲ್ಲಿ ಮಲ್ಗೆ ಹೂ ಇರೋ ಹಾಗೆ ನೀವು ಬಂದು ಈ ಹಳ್ಳಿಲಿ ಇದಿರಲ್ಲ. ಹೇಗ್ ಕಾಲ ಕಳಿತೀರಾ? ನಿಮ್ಗೆ ಬೋರ್ ಆಗಲ್ವಾ? ಬೋರ್ ಆದ್ರೆ ಫೋನ್ ಮಾಡಿ ನನ್ ಫ್ರೆಂಡ್ ಕರೆಸ್ಕೊತೀನಿ, ಜಾಲಿಯಾಗಿರ್ತೀನಿ. ಓ, ನಿನ್ ಗರ್ಲ್ ಫ್ರೆಂಡ್ ತಾನೆ? ಅಲ್ಲ, ಬಾಯ್ ಫ್ರೆಂಡ್. ಸರಿಯಾಗಿ ಕೊಟ್ಟು ಇತ್ತ ನೆತ್ತಿಗೆ ಏರ್ಬಿಟ್ಟಿದೆ ಕಣೋ ಪಾಪ. ಬಾಯ್ ಫ್ರೆಂಡ್, 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 ಬಾಯ್ ಫ್ರೆಂಡ್. ಯಾಕೋ ಶಿವು, ಏನಾಗಿದ್ಯೋ? ಬಾಯ್ ಫ್ರೆಂಡ್ ಏನಾಗಿದ್ಯೋ ಅವನ್ಗೆ? ಆಗಿರೋದು ಅವನ್ಗಲ್ವೋ ಪಾಪ. ಈ ದಿಮ್ಮಿಗೆ ಲವ್ ಡಿಸಪಾಯಿಂಟ್ಮೆಂಟ್. ಇವ್ರು ಹೀಗೆ ಬಿಟ್ರೆ ಹಾಸ್ಕನ ಹೊರಿತಾನೆ, ನಮ್ಮ ಮಾನನು ಕಳಿತಾನೆ. ಒಂದ್ ಕೆಲಸ ಮಾಡು, ನೀನ್ ಒಂದ್ ಕಾಲಿಟ್ಕೋ, ನಾನ್ ಕೈ ಇಟ್ಕೋತೀನಿ. ನಡಿ. ಪೂರಿ ಪಲ್ಯ ತಿನ್ನೋ. ಬಾಯ್ ಫ್ರೆಂಡ್, ಇಡ್ಲಿ ಸಾಂಬಾರು, ಬಾಯ್ ಫ್ರೆಂಡ್, ಅಟ್ಲೀಸ್ಟ್ ನೀರು. ಬಾಯ್ ಫ್ರೆಂಡ್. ದೇವಿ, ನಿನ್ ಬಾಯ್ ಫ್ರೆಂಡ್ ಬಂದ್ಯಾ ನೋಡಮ್ಮ. Boyfriend. I like boyfriend. I like boyfriend. I like boyfriend. Ooh. I like boyfriend. ಈ ಸೀನರಿ ಚೆನ್ನಾಗಿದೆಲ್ಲ. ತುಂಬಾ ಚೆನ್ನಾಗಿ. ಹಾಯ್. 3 ಜನನು ಎಲ್ಲೋ ಹೊರಟಿರೋ ಹಾಗಿದೆ. ದಾರಿ ಗೊತ್ತಿರುತ್ತಾನೆ ಎಲ್ಲಾದ್ರೂ ಹೋಗಕ್ಕೆ. ನನಗಂತೂ ಮನೇಲಿ ಕೂತು ಕೂತು ಬೋರ್ ಹೊಡೆದ್ಬಿಟ್ಟಿದೆ. ದೇವಿ ಇರ್ಬೇಕಾದ್ರೆ ಬೋರ್ ಅಂತೀಯಲ್ಲ. ಮಿಸ್ ದೇವಿ, ನೀವು ಗೈಡ್ ಆಗಿ ಬಂದ್ರೆ ಜಾಲಿಯಾಗಿ ಒಂದ್ ರೌಂಡ್ ಸುತ್ಕೊಂಡ್ ಬರ್ಬೋದು. ಓ,
ನಾನ್ ರೆಡಿ. ನಾವು ರೆಡಿ. ಈ ವಾತಾವರಣ ನಂಗೆ ತುಂಬಾ ಇಡಿಸ್ತು. ಸಿಟಿಗಳನ್ನ ಮರೆತು ಹಾಯಾಗಿರ್ಬೋದು. ಈ ಜಾಗ ಲವರ್ಸ್ ಮೀಟ್ ಮಾಡಕ್ ತುಂಬಾ ಚೆನ್ನಾಗಿದೆಲ್ಲ. ಪ್ರೇಮಿಗಳಾದವರು ಮಾರ್ಕೆಟ್ ನಲ್ಲಿ ಮೀಟ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಆ ಗಲಾಟೆಯಲ್ಲಿ ಲವರ್ಸ್ ಪ್ರೈವೇಟ್ ಆಗಿ ಮಾತಾಡಕ್ಕಾಗತ್ತಾ? ಲವರ್ಸ್ ಮಾತ್ಯಾಕ್ರೆ ಆಡ್ಬೇಕು, ಒಬ್ರನ್ನೊಬ್ರು ನೋಡ್ತಿದ್ರೆ ಸಾಕು, ಆ ಕಣ್ಗಳೇ ಮಾತಾಡುತ್ತೆ. ಈ ಕಂತ್ರಿಗೆ ಅನುಭವ ಎಲ್ಲಿದೆ ದೇವಿ? ಆ ಬಂಗ್ಲೆ ಯಾರ್ದು? ನನ್ ಫ್ರೆಂಡ್, ಅವ್ರ ತಂದೆ ವೀರಭದ್ರಯ್ಯ ಅಂತ, ಕೋಟ್ಯಾಧೀಶ್ವರು. ಅಷ್ಟೊಂದ್ ಹಣ ಇದ್ರು ಸ್ವಲ್ಪನೂ ಅಹಂಕಾರನೇ ಇಲ್ಲ. ಒಳ್ಳೆಯವರು, ತುಂಬಾ ದೊಡ್ಡ ಗುಣ. ಬೆಂಗಳೂರಿನಲ್ಲಿ ಬಡವರಿಗೋಸ್ಕರ ಫ್ರೀ ಹಾಸ್ಪಿಟ್ಲೇ ಕಟ್ಸಿದ್ದಾರೆ. ನಮಸ್ಕಾರ. ನಮಸ್ಕಾರ. ದೇವಿ, ಶಶಿರೇಖಾ ಎಲ್ಲೋ? ಅಲ್ಲಿ. ಶಶಿರೇಖಾ ಯಾರು? ನಿಮ್ಮ ಅತ್ತೆ. ಯಾವ್ದಾದ್ರು ಹೆಣ್ಣಿನ ಹೆಸರು ಕೇಳಿದ್ರೆ ಸಾಕು, ಮುಗೀತು. ಏನು ಎಲ್ಲಿಂದ ಶುರು ಮಾಡ್ಬಿಡ್ತೀಯ? ಏನ್ ತಪ್ಪು? ಏನೋ ಕ್ಯೂರಿಯಾಸಿಟಿ ಕೇಳ್ದ. ದೇವಿ, ಶಶಿರೇಖಾ ಯಾರು? ನನ್ ಗರ್ಲ್ ಫ್ರೆಂಡ್. ಆ ಮನೆ ಯಾರ್ದು ಅಂತ ಕೇಳಿದ್ರಲ್ಲ, ಇವಳ್ದೆ. ಹಾಯ್ ಶಶಿ. ಹಾಯ್ ದೇವಿ. ಹೋದ್ ಸಂಡೆ ಮನೆಗ್ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟೆ ಅಲ್ಲ? ಸಾರಿ ಕಣೆ, ಡ್ಯಾಡಿ ಜೊತೆ ಕಾಶ್ಮೀರ್ಗೆ ಹೋಗಿದ್ದೆ. ನಿನ್ನೆ ತಾನ್ ಬಂದಿದ್ದು. ನೆಂಟ್ರನ್ನೆಲ್ಲ ಕರ್ಕೊಂಬಂದಾಗಿದೆ. ನೆಂಟ್ರಲ್ಲ, ಗೆಸ್ಟ್. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ದಾರೆ. ಇವರು ಗೈಡ್ ಆಗಿ ಊರ್ ತೋರಿಸ್ತಿದೀನಿ. ಇವರು ಶಿವರಾಜ್ ಅಂತ, ಇವರು ಬಾಲರಾಜ್, ಇವರು ಗುರುರಾಜ್, ಇವರೇ ವೀರಭದ್ರಯ್ಯನವರು. ನಮಸ್ಕಾರ. ಏನಮ್ಮ ದೇವಿ, ನಿಮ್ಮ ಅಣ್ಣ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ನಾ ಕೇಳ್ದೆ ಅಂತ ಹೇಳು. ಸರಿ, ಹೋಗೋಣ ಶಿಶಿ. ಹಾ, ಬರ್ತೀವಿ. ಬಾಯ್. ಬಾಯ್. ತುಂಬಾ ಹಳೆ ಕಡೆ ದೇವಸ್ಥಾನನ? ಹಾಗೇನಿಲ್ಲ, 1936ನೇ ಇಸ್ವಿಲಿ ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲೇ ಬರ್ದಿದೆಯಲ್ಲ. ಶಿವು, ಎಲ್ರು ನಿಂತ್ಕೊಂಡ್ರು, ಫೋಟೋ ತೆಗಿತೀನಿ. ಶೂರ್. ಬಲು ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆ? ಅದ್ ಕೂತ್ಕೊಳಕ್ಕಾಗಲ್ಲ. ಅಯ್ಯೋ. That's a great joke. ದೇವಿ, ಐ ಲೈಕ್ ಯುವರ್ ಬಾಯ್ ಫ್ರೆಂಡ್. ಅವ್ನ್ ಗರ್ಲ್ ಫ್ರೆಂಡ್ ಅಲ್ಲ? ದೇವಿ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಆ ಮನೆ ಹತ್ರ ಹೋಗ್ಬಾರ್ದು. ಏನ್ ವಿಷಯ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲಿನಿಂದ ಹೋಗೋಣ, ನಡೀರಿ. ಶಿವರಾಜ್, ಶಿವರಾಜ್, ಏನ್ ಯೋಚನೆ ಮಾಡ್ತಿದ್ದೀರಾ? ಬಾಲು ಆ ಬಂಗ್ಲೆ ಕಡೆ ಹೋದಾಗ ನೀವ್ ಅದ್ರ ಹತ್ರ ಹೋಗ್ಬಾರ್ದು ಅಂದ್ರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಬಂಗ್ಲೆ ನಮ್ ಫ್ಯಾಕ್ಟ್ರಿ ಓನರ್ ಮೋಹನ್ ರಾವ್ ಅವ್ರದ್ದು. ಅವ್ರ ಹೆಂಡತಿ ಸಂಯುಕ್ತ ಅಂತ ಇದ್ರು. ಅವರು ವರ್ಷದ ಕೆಳಗೆ ಆ ಮನೇಲಿ ನೇಣು ಹಾಕೊಂಡ್ ಸತ್ತೋದ್ರು. ಆಗಿಂದ ಆ ಮನೇಲಿ ಯಾರೂ ವಾಸ ಮಾಡ್ತಾ ಇಲ್ಲ. ಕತ್ಲಾದ್ಮೇಲಂತೂ ಆ ಮನೆ ಪಕ್ಕ ಒಬ್ರು ಹೋಗೋದೇ ಇಲ್ಲ. ಗುರು, ಏನೇ ಆಗ್ಲಿ ಇವತ್ ರಾತ್ರಿ ನಾವು ಅಲ್ಲೋಗ್ ಪರೀಕ್ಷೆ ಮಾಡ್ಲೇಬೇಕು. ಹುಡುಗಾಟ ಆಡ್ತೀರಾ? ನಿಮ್ಗೇನ್ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ತಲೆ ಗಟ್ಟಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡ್ಕೋತೀರಾ? ನೀವ್ ಯಾಕೆ ಇಷ್ಟ ಆಗ್ತೀರಾ?
ನಿಮ್ಗೇನ್ ಗೊತ್ತಲ್ಲ ಆಗಿರೋ ಅನಾಹುತ? ಅನಾಹುತನ? ಹೌದು, ಬನ್ನಿ ಹೇಳ್ತೀನಿ. ಇವಳು ನಮ್ಮ ಅಕ್ಕ ರಾಧಾ, ಇವರು ನಮ್ಮ ಭಾವ ಸದಾನಂದ್, ಪೊಲೀಸ್ ಇನ್ಸ್ಪೆಕ್ಟರ್. ಇವ್ರಿಗೂ ನಿಮ್ ಹಾಗೆ ಕೆಟ್ಟ ಸಾಹಸ ಮಾಡೋ ಬುದ್ಧಿ. ಬೇಡ ಬೇಡ ಅಂದ್ರು ಕೇಳ್ದೆ ಒಂದ್ ರಾತ್ರಿ ಆ ಮನೆ ಕಡೆ ಹೋದ್ರು. ಆಮೇಲೆ ಅಷ್ಟೇ, ಹೋದವ್ರು ಮತ್ತೆ ಬರ್ಲೇ ಇಲ್ಲ. ಏನಾಯ್ತು ಅವ್ರಿಗೆ? ಹೋದ್ ಮನುಷ್ಯನೇ ನಾಪತ್ತೆ ಆದ್ಮೇಲೆ ಏನಾಯ್ತು ಅಂತ ಯಾರು ಹೇಳ್ತಾರೆ? ಗಂಡನ್ ಕಳ್ಕೊಂಡ್ ದುಃಖದಲ್ಲಿ ನಮ್ಮಕ್ಕ ಅವಳತ್ತೆ ಮನೇಲಿ ಯಾರೇ ಹುಚ್ಚಿಯಾಗಿ ನರಳ್ತಿದ್ದಾಳೆ. ಅದನ್ನ ನೆನೆಸ್ಕೊಂಡ್ರೆ ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ಮನೇಲಿ ಇಂಥ ಒಂದು ಟ್ರಾಜಿಡಿ ನಡೆದಿದೆ ಅಂತ ನಂಗೆ ಗೊತ್ತಿರಲಿಲ್ಲ.